ತುಂಬಾ ಹೃದಯಪೂರ್ವಕವಾಗಿ ಬೀಳ್ಕೊಡುವಂತ ಸಮಾರಂಭವನ್ನ ನಿಮ್ಮ ನೌಕರರು ಅಂದ್ರೆ ಕೊಲೀಗ್ಸ್ ಸಹಪಾಠಿಗಳೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಕುಟುಂಬ ಜೊತೆ ಈ ಗೌರವನ ಸ್ವೀಕರಿಸ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ, ಏನ್ ಹೇಳ್ತೀರಾ? ಕಣ್ಣೀರು ಮಾತ್ರ ಬಂದಿಲ್ಲ, ಆನಂದ ಬಾಷ್ಪ ಇದೆ. ಇದು ಏನಂದ್ರೆ ನಾವು ನಮ್ಮ ಜೀವನ, ನಮ್ಮ ಉಸಿರು ಇರ್ತಕ್ಕಂಥ ಕೊನೆಯ ಕ್ಷಣದವರೆಗೂ ನೆನಪಲ್ಲಿ ಇಟ್ಟುಕೊಳ್ತಕ್ಕಂಥ ಒಂದು ಕ್ಷಣ ಇದು ನನ್ನ ಜೀವನದಲ್ಲಿ ಅಮೂಲ್ಯವಾದ ಒಂದು ಕ್ಷಣ. ಯಾಕೆಂದರೆ ಕೇವಲ 6 ತಿಂಗಳ ಅವಧಿಯಲ್ಲಿ, ಕೇವಲ ನಾನು ಅಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನಾಗಿ 6 ತಿಂಗಳ ಅವಧಿಯಲ್ಲಿ ಎಲ್ಲ ನಿರ್ದೇಶಕರು ನನ್ನ ಮೇಲೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ ಅದನ್ನು ತೋರಿಸಿರೋದನ್ನು ನಿಜವಾಗ್ಲೂ ಕಂಡ್ರೆ ನಾನು ಯಾವುದೋ ಜನ್ಮದಲ್ಲಿ ಇವ್ರಿಗೆ ಅಣ್ಣ ತಮ್ಮಂದ್ರಾಗಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ಅಂದ್ಕೊಳ್ತೀನಿ ಸರ್. ಯಾಕಂದರೆ ಅಷ್ಟು ಒಂದು ಪ್ರೀತಿ ವಿಶ್ವಾಸವನ್ನು ಸುಮಾರು 10 ಒಂದು ವಾರ ಕಾಲ ನಮಗೆ ಒಂದು ಮಾಡಬೇಕು, ನಮಗೆ ಗಂಗಾಧರಪ್ಪ ಅವರಿಗೆ ಒಂದು ಒಳ್ಳೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಪ್ರಪ್ರಥಮವಾಗಿ ಅವ್ರಿಗೆ ಅವರಿಂದ ನಾನು, ನನ್ನಿಂದ ಅವರಲ್ಲ, ಅವರಿಂದ ನಾನು, ಅವರ ಒಂದು ಆಸೆಯಿಂದ ನಾನು ಒಂದು ಅಧ್ಯಕ್ಷ ಆಗಿದ್ದೀನಿ. ಅವರ ಆಸೆಗಳನ್ನು ಕೊನೆವರೆಗೂ ನನ್ನ ಉಸಿರಿರೋವರೆಗೂ ಕೂಡ ನಾನು ಈಡೇರಿಸ್ತೀನಿ. ಅವ್ರು ಏನೇ ಕೇಳಿದ್ರು ಕೂಡ ನಾನು ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ 38 ವರ್ಷ ಜೀವನ ಕಂದಾಯ ಇಲಾಖೆಯಲ್ಲಿ, 38 ವರ್ಷ ಜೀವನ, ಚಿಕ್ಕ ಹುದ್ದೆಯಿಂದ ಹಿಡಿದು ತಹಶೀಲ್ದಾರ್ ಹುದ್ದೆಯವರೆಗೆ, ಧರ್ಮಸ್ಥಳದಿಂದ ಹಿಡಿದು ದೇವನಹಳ್ಳಿಯವರೆಗೆ ನನ್ನ ಪಯಣ. ಆ ಪಯಣದಲ್ಲಿ ಎಲ್ಲರೂ ಸಹ ನೂರಾರು ಜನ, ಸಾವಿರಾರು ಜನ ಎಲ್ಲರೂ ಕೂಡ ನನ್ನ ಏಳಿಗೆಗೆ ಕಾರಣರಾಗಿದ್ದಾರೆ. ನನ್ನ ಸಹೋದ್ಯೋಗಿಗಳು ಕಾರಣ ಆಗಿದ್ದಾರೆ, ನನ್ನ ನೌಕರರು ಕಾರಣ ಆಗಿದ್ದಾರೆ, ನನ್ನ ಆತ್ಮೀಯ ಎಲ್ಲ ಇಲಾಖೆ ನೌಕರರು ಕಾರಣ ಆಗಿದ್ದಾರೆ. ನನ್ನ ಏಳಿಗೆಗೆ ಅಧಿಕಾರಿಗಳು, ನಾನು ಎಲ್ಲಿ ಕೆಲಸ ಮಾಡಿದ್ದೀನಿ ಆ ಅಧಿಕಾರಿಗಳು ಕೂಡ ಕಾರಣ ಆಗಿದ್ದಾರೆ. ಆಮೇಲೆ ಸಾರ್ವಜನಿಕರಿಗೆ ಏನು ನಮ್ಮ ಕೈಲಿ ಕಿಂಚಿತ್ತು ಕೆಲಸ ಆಗಿದೆ, ಆ ಕೆಲಸವನ್ನು ಮಾಡಿಕೊಟ್ಟಾಗ ಅವರು ಕೃತಜ್ಞತಾ ಭಾವ ಏನಿದೆ ಅದು ಕೂಡ ನನ್ನ ಯಶಸ್ಸಿಗೆ ಒಂದು ಕಾರಣ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಇದು ನನಗೆ ನಿಜವಾಗ್ಲೂ ಮರೆಯಲಾದ ಒಂದು ಕ್ಷಣ. ಯಾವಾಗಲೂ ಎಲ್ಲ ಸರ್ಕಾರಿ ನೌಕರರಲ್ಲಿ ಇದೇ ಥರ ಒಂದು ಟೈಮ್ ಕೂಡ ಬರಲಿ, ಒಂದು ಎಲ್ಲರಿಗೂ ಕೂಡ ಒಂದು ಈ ಥರ ಒಂದು ಎಲ್ಲರಿಗೂ ಒಂದು ಅವರ ಅಂತಿಮ ಘಟ್ಟದಲ್ಲಿ ಒಂದು ಈ ಥರ ಆದರೆ ನಿಜವಾಗ್ಲೂ ಅವರು ಇನ್ನು ಅವ್ರು ರಿಟೈರ್ಡ್ ಅಂತ ಅನ್ಸೋದಿಲ್ಲ ಅವ್ರಿಗೆ. ಮುಂದೆ ಮಾತಲ್ಲಿ ಹೇಳ್ಬೇಕಾದ್ರೆ ಈ ಮೆಲ್ಕನ್ನು ನಾನು ಇನ್ನೊಂದು 5 ವರ್ಷ ಇಟ್ಕೊಬೋದು, ಇನ್ನು ಮೆಲ್ಕನ್ನು ನಾನು 10 ವರ್ಷ ಇಟ್ಕೊಬೋದು, 10 ವರ್ಷ ನಾನು ಸರ್ವಿಸಲ್ಲಿ ಇರ್ತೀನಿ. ಇದು ನನ್ನ ಒಂದು ಭಾವನೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಬಂದಿದ್ದರು, ಸಾವಿರಾರು ಜನ ಬಂದಿದ್ದರು. ಎಲ್ಲರೂ ಕೂಡ ತುಂಬ ಹೃದಯದ ಆರೈಕೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾರೆ.